ವ್ಯಾರಿಕೋಸ್ ವೇನ್ಸ್ ಅಂದರೆ ಕಾಲಿನಲ್ಲಿ ರಕ್ತನಾಳಗಳು ಊದ್ಕೊಂಡಿರೋದು. ಇದು ಯಾಕಾಗತ್ತೆ? ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅಂದರೆ ಮುಂದೆ ಏನಾಗ್ಬೋದು ನೋಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೀತ್, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್, ನಾರಾಯಣ ಹಾಸ್ಪಿಟಲ್, ಬೆಂಗಳೂರು. ಮೊದಲನೇದು, ಹೆಚ್ಚು ನಿಂತಿರುವುದು ಅಥವಾ ಒಂದೇ ಕಡೆ ಹೆಚ್ಚು ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಈ ಗ್ರಾವಿಟಿನಿಂದ ಕಾಲಿಗೆ ಬಂದಂಥ ರಕ್ತ ವಾಪಸ್ ಮೇಲೆ ಹೋಗೋಕ್ಕಾಗ್ದೇ ಕಾಲಿನಲ್ಲೇ ಉಳ್ಕೊಂಡು ಕಾಲಿನ ರಕ್ತನಾಳಗಳನ್ನು ಉಬ್ಬಿಸ್ತಾ ಹೋಗ್ತದೆ. ಎರಡನೇದು, ಜೆನೆಟಿಕ್ಸ್. ಈ ಸಂಬಂಧಗಳಲ್ಲಿ ಸ್ವಲ್ಪ ಜನಕ್ಕೆ ಇತ್ತು ಅಂತಂದರೆ ಇದು ಕೂಡ ಬರ್ತಾ ಹೋಗ್ಬೋದು. ಕೆಲವೊಂದು ಜೀನ್ಸ್ ಇರುತ್ತೆ. ಈ ಜೀನ್ಸ್ ಈ ವೇನ್ಸ್ ಒಳಗಡೆ ಇರೋ ಈ ವಾಲ್ವ್ಸ್ ರಕ್ತವನ್ನು ಕೆಳಗಿಂದ ಮೇಲೆ ಹೋಗ್ಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಕೆಲವೊಂದು ಜೀನ್ಸ್ ಫಾಲ್ಟಿ ಇರೋದ್ರಿಂದ ಈ ವಾಲ್ವ್ಸ್ ಕೂಡ ಫಾಲ್ಟಿಯಾಗಿ ಬರುತ್ತೆ. ಅವರಲ್ಲಿ ನಾವು ವ್ಯಾರಿಕೋಸ್ ವೇನ್ಸ್ ನೋಡ್ತಾ ಹೋಗ್ಬೋದು. ಮೂರನೇದು, ಏಜ್ ಫ್ಯಾಕ್ಟರ್. ಅಂದರೆ ವಯಸ್ಸಾಗ್ತಾ ಆಗ್ತಾ ಈ ವಾಲ್ವ್ಸ್ ಅಂತ ಏನು ಹೇಳಿದ್ವಿ, ಇದು ತಾನು ಕೆಲಸ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಳ್ತಾ ಹೋಗ್ತದೆ. ಸೊ ಹಾಗಾಗಿ ವಯಸ್ಸಾದವರಲ್ಲಿ ನಾವು ವ್ಯಾರಿಕೋಸ್ ವೇನ್ಸ್ನ ನೋಡ್ತಾ ಹೋಗ್ಬೋದು. ನಾಲ್ಕನೇದು, ಒಬೇಸಿಟಿ. ಅಂದರೆ ಹೆಚ್ಚು ತೂಕ ಇರೋರು. ಹೆಚ್ಚು ತೂಕ ಇರೋರಲ್ಲಿ ಈ ವೇನ್ಸ್ ಮೇಲೆ ಕಾನ್ಸ್ಟ್ಯಾಂಟ್ ಪ್ರೆಷರ್ ಬೀಳುತ್ತೆ. ಆ ಕಾನ್ಸ್ಟ್ಯಾಂಟ್ ಪ್ರೆಷರಿಂದ ಈ ವಾಲ್ವ್ಸ್ ತನ್ನ ಕೆಲಸ ಮಾಡೋ ಸಾಮರ್ಥ್ಯವನ್ನು ಕಳ್ಕೊಳ್ತದೆ. ಐದನೇದು, ಪ್ರೆಗ್ನೆನ್ಸಿ. ಹಾರ್ಮೋನ್ ಬದಲಾವಣೆ ಆಗಲಿ ಅಥವಾ ರಕ್ತದ ಮಟ್ಟ ಜಾಸ್ತಿ ಆಗೋದ್ರಲ್ಲಿ ಅಥವಾ ಗರ್ಭ ಬೆಳೀತಾ ಬೆಳೀತಾ ಗರ್ಭದಿಂದ ಪ್ರೆಷರ್ ಬೀಳೋದಾಗ್ಲಿ, ಇವೆಲ್ಲ ಕಾರಣದಿಂದ ವ್ಯಾರಿಕೋಸ್ ವೇನ್ ಉಂಟಾಗ್ಬೋದು. ಈ ಪ್ರೆಗ್ನೆಂಟ್ ಇರೋರಿಗೆಲ್ಲ ವ್ಯಾರಿಕೋಸ್ ವೇನ್ ಬರುತ್ತೆ ಅಂತ ಅಲ್ಲ, ಹಲವು ಕಾರಣಗಳು ಒಟ್ಟಿಗೆ ಸೇರ್ಕೊಂಡು ಆಗುವಂಥದ್ದು ಇದು. ಸೊ ಇದನ್ನು ನಾವು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಟ್ರೀಟ್ಮೆಂಟ್ ಮಾಡಿಸಿಲ್ಲಪ್ಪ ಅಂತಂದರೆ ಹೋಗ್ತಾ ಹೋಗ್ತಾ ಕಾಲು ಊದ್ಕೊಳ್ಳುವುದು, ಕಾಲಿನಲ್ಲಿ ಹೆಚ್ಚು ನೋವು ಕಾಣುವುದು ಹಾಗೂ ಕಾಲಿನ ಬಣ್ಣ ಚೇಂಜ್ ಆಗುವಂಥದ್ದು, ಈ ಥರ ನೋಡ್ತಾ ಹೋಗ್ಬೋದು. ಇನ್ನು ಲೇಟ್ ಸ್ಟೇಜಸ್ ಅಲ್ಲಿ ಇನ್ಫೆಕ್ಷನ್ ಆಗಿ ಸೆಲ್ಯುಲೈಟಿಸ್ ಆಗುವಂಥದ್ದು ಅಥವಾ ಸ್ವಲ್ಪ ಏನಾದ್ರು ತಗುಲಿದ್ರೆ ಕಾಲಿಂದ ಹೆಚ್ಚು ರಕ್ತಸ್ರಾವ ಆಗುವಂಥದ್ದು ಅಥವಾ ವೀನಸ್ ಅಲ್ಸರ್ಸ್ ಅಂದರೆ ಅಲ್ಸರ್ ಅಂದರೆ ಗಾಯ ಉಂಟಾಗುವಂಥದ್ದು, ಈ ರೀತಿ ನಾವು ನೋಡ್ತಾ ಹೋಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.